ಕಾಂಗ್ರೆಸ್ ಶಾಸಕಿ ನೈನಾ ಮೋಟಮ್ಮ ಅವ್ರಿಗೂ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜಲ್ಲಿ ಕಾಟ ಕೊಡ್ತಾರಂತೆ. ಮೇಡಮ್ ಕೋಪ ಮಾಡ್ಕೊಂಡಿದ್ದಾರಂತೆ. ಕೋಪ ಮಾಡ್ಕೋಬೇಡಿ ಮೇಡಮ್, ದಾರಿ ತಪ್ಪಿರೋದು ಬಂದರೆ ಕೇಸ್ ಕೊಟ್ಟು ಅರೆಸ್ಟ್ ಮಾಡಿಸಿ ಒಳಗಾಕಿಸಿ, ಆಮೇಲೆ ನಾನು ಎದುರ್ಕೊಳ್ಳಲ್ಲ ಅಂದಿದ್ದಾರೆ. ಅದು ಬೆಸ್ಟು. ಅವ್ರಿಗೆ ಹಾಕಿ ವಾಪಸ್ಸು. ಇಷ್ಟೇನೇನ್ರೋ ನಿಮ್ಮದು ಮುಗಿದೋಯ್ತಾ ಶಕ್ತಿ, ಇಷ್ಟೇನಾ ನೋಡೋಣ ಬೇರೆ ಹಾಕಿ ಅಂತ ಕೇಳಿ. ಹಾಂ, ಆಮೇಲೆ ನಿಮ್ಮ ಅಮ್ಮನ ಅಡ್ರೆಸ್ ಕಳಿಸು, ನಿಮ್ಮ ಅಕ್ಕನ ಅಡ್ರೆಸ್ ಕಳಿಸು, ಅವ್ರಿಗೆ ಇದನ್ನೆಲ್ಲ ಫಾರ್ವರ್ಡ್ ಮಾಡ್ತೀನಿ ಅಂತ ಕೇಳಿ. ಸ್ವಾತಂತ್ರ್ಯ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಪ್ರಧಾನಮಂತ್ರಿಗಳ ಕಚೇರಿ ಬದಲಾವಣೆ ಆಗ್ತಿದೆ. ಹೊಸದಾಗಿ ನಿರ್ಮಾಣ ಆಗಿದೆಯಲ್ಲ ಅವರದ್ದು ಆ ಸೇವಾ ತೀರ್ಥ, ಆ ಕಚೇರಿಗೆ ಹೋಗ್ತಾರೆ. ಜಮ್ಮು ಕಾಶ್ಮೀರದ ನೌಶೇರಾ ಸೆಕ್ಟರ್ ಗಡಿ ನಿಯಂತ್ರಣದ ರೇಖೆ ಬಳಿ ಪಾಕಿಸ್ತಾನಿ ಡ್ರೋನ್ಗಳು ಕಾಣಿಸಿವೆ. ನಮ್ಮ ಸೇನೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿದ್ದಾರೆ. ಅದರಲ್ಲಿ ಏನೋ ಒಂದು ಕಾದಿದೆ ಈ ಸರಿ, ಗೊತ್ತಿಲ್ಲ ಏನಾಗುತ್ತೋ. ರಾಷ್ಟ್ರ ರಾಜಧಾನಿ ದೆಹಲಿನಲ್ಲಿ 13 ವರ್ಷದಲ್ಲಿ ಅತಿ ಕಡಿಮೆ ತಾಪಮಾನ 2.9 ಡಿಗ್ರಿಗೆ ಇಳಿದಿದೆಯಂತೆ. ಇನ್ನೊಂದು ಸ್ವಲ್ಪ ಇಳಿದ್ರೆ ಮಂಜು ಬೀಳುತ್ತೆ. ಬೀಳಿ ಒಳ್ಳೆಯದು. ಜನ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ, ಅಲ್ಲಲ್ಲೇ ಓಡಾಡ್ಬೋದು ಅವರು ಮಂಜು. ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಆರೋಗ್ಯ ಮತ್ತಷ್ಟು ಬಿಗಡಾಯಿಸಿದೆ. ಜನವರಿನಲ್ಲೆಲ್ಲ 2 ಬಾರಿ ಪ್ರಜ್ಞಾಹೀನರಾಗಿದ್ದರಂತೆ. ಈಗ ಆಸ್ಪತ್ರೆಗೆ ಸೇರಿಸಿದಾರಂತೆ. ಅಧಿಕಾರ ಬಿಟ್ಟಿದ್ದು ನನಗೆ ಆರೋಗ್ಯ ಇಲ್ಲ ಅಂತಲೇ ಬಿಟ್ಟಿದ್ದರು, ಇರ್ಬೋದಿದೆ. ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಚುನಾವಣಾ ಆಯೋಗದಿಂದ ಸುಪ್ರೀಂ ಕೋರ್ಟು ಉತ್ತರ ಕೇಳಿದರೆ, ಅದು ಬಂಗಾಳದ ಸರ್ಕಾರ ಕೇಸ್ ಹಾಕಿದಾರಲ್ಲ ಆ ಹಿನ್ನೆಲೆ. ಶೌಚಾಲಯದ ಗೋಡೆನ ಕೊರೆದುಬಿಟ್ಟು ಬ್ಯಾಂಕ್ ದರೋಡೆಗೆ ಯತ್ನಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾನಲ್ಲಿ. ಆಗಿಲ್ಲ, ಹಾಗೆ ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಜಿಗಣಿನಲ್ಲಿ ಮಂಗಳೂರು CCB ಪೊಲೀಸರು ಕಾರ್ಯಾಚರಣೆ ನಡೆಸಿ 4 ಕೋಟಿ ಮೌಲ್ಯದ 4 kg ಡ್ರಗ್ಸನ್ನು ಸೀಸ್ ಮಾಡಿದ್ದಾರೆ. ಅದರ ಉಗಾಂಡಾದ ಮಹಿಳೆ ಅಂತೆ. ಮುಂಬೈನವರು ಬಂದಾಗ ಬೆಂಗಳೂರು ಪೊಲೀಸ್ನವರು ನಮ್ಮ ಹೋಮ್ ಮಿನಿಸ್ಟ್ರು ಇದೆಲ್ಲ ಸರಿ ಇಲ್ಲ ಅಂತೇನೋ ಬಿಟ್ಟಿದ್ರು ರೈಲನ್ನು. ಈಗ ಮಂಗಳೂರಿನವ್ರು ಮಾಡಿದಾರಲ್ಲ, ಈಗೇನು ಬೆಂಗಳೂರು ನೆಗೆದು ಬಿದ್ದೋಗಿದೆ ಈ ವಿಚಾರದಲ್ಲಿ. ಇಟ್ ಹಸ್ ಗಾನ್ ಟು ಡಾಕ್ಸ್. KSRTC ಮುಂಗಡ ಟಿಕೆಟ್ ಬುಕ್ಕಿಂಗ್ಗೆ ಹೊಸ ಸೌಲಭ್ಯ ಅಂತೆ. ಇನ್ನು ಮುಂದೆ ಬೆಂಗಳೂರು 1 ಕೇಂದ್ರದಲ್ಲೂ ಟಿಕೆಟ್ ಬುಕ್ ಮಾಡ್ಬೋದು. ಅಪ್ರಾಪ್ತ ಬಾಲಕ ಒಬ್ಬ ರಾಯಲ್ ಎನ್ಫೀಲ್ಡ್ ದ್ವಿಚಕ್ರ ವಾಹನ ದಾವಣಗೆರೆಯಲ್ಲೆಲ್ಲ ಓಡಿಸ್ತಾ ಇದ್ದಂತೆ. ಪೊಲೀಸ್ನವ್ರು ಹಿಡಿದು ಕೇಸ್ ಹಾಕಿದ್ರು. ನ್ಯಾಯಾಲಯದವರು 25,000 ರೂಪಾಯಿ ದಂಡ ಹಾಕಿದ್ದಾರೆ. ಕಡಿಮೆ ಆಯಿತು. ಗಾಡಿ ವ್ಯಾಲ್ಯೂ ಹಾಕಬೇಕಾಗಿತ್ತು.